ಸರ್ ತುಂಬ ನಾವು ಕೋಟಿಗೊಬ್ಬ ಫಿಲಮ್ ರಿಲೀಸ್ ಆದಾಗ ನಾವೆಲ್ಲ 20 ವರ್ಷದ ಹುಡುಗರು, ಚಿಗುರು ಮೀಸೆ ಹುಡುಗರು. ಈಗ 45 ವರ್ಷ ಆಗಿದೆ. ಆದರೆ 45 ವರ್ಷ ಆದಾಗ ನಾವು 20 ವರ್ಷದ ನೆನಪೇ ಕಾಣ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರು ಈ ಕ್ಷಣಕ್ಕೆ ಇದ್ದಿದ್ರೆ ಇತಿಹಾಸ ಇನ್ನೂ ಹೊರಡಲಿ ಯಾರೋ ಚಲನಚಿತ್ರ ನಟರು ಮಾಡೋಕ್ಕಾಗ್ತಿಲ್ಲ, ಇನ್ನು ಆ ಮೆಟ್ಟಿಗೆ ಮಾಡೋರು. ಆದರೆ ಇವತ್ತು ಅವರು ಇಲ್ದಿದ್ದು ನಮ್ಗೆ ತುಂಬ ನೋವಾಯ್ತದೆ. ಅದು ಇದ್ದೇ ಅವರೇ ಅಂತಲೇ ಪ್ರೀತಿ ಭಾವಕವಾಗಿ ನಾವೆಲ್ಲ ಅಭಿಮಾನಿಗಳು ಸೇರಿಸಿ ಮಾಡ್ತಾಯಿದ್ದೀವಿ. ನಮ್ಮ ಶರವಣ ಅವರು ಮುನ್ನಾಳತ್ವದಲ್ಲಿ ಈ ಫಿಲಮ್ಗೋಸ್ಕರ ಕೋಟಿಗೊಬ್ಬಗೋಸ್ಕರ ಅವರು ಮನೆ ಮಠ ಎಲ್ಲ ಬಿಟ್ಟು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಈಗ 101 ಅಡಿ ಕಟೌಟ್ರಿಗೆ ಇತಿಹಾಸ ಸೃಷ್ಟಿಸಬೇಕು ಅಂತ ನಮ್ಮ ಶರವಣ ಅವರು ಕನಿಷ್ಠ ಪಕ್ಷ 7.5 ಲಕ್ಷ ರೂಪಾಯಿಗೆ ಹೂವು ಮಾತಾಡಿ ಅದೊಂದು ಕಟೌಟ್ರಿಗೆ 7.5 ಲಕ್ಷ ರೂಪಾಯಿ ವೆಚ್ಚವನ್ನು ಭರಿಸಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಶರವಣ ಅವ್ರಿಗೆ ಕೈ ಜೋಡಿಸಿ ನಾವೆಲ್ಲ ಕಾರ್ಯಕ್ರಮವನ್ನು ನಾಳೆ ಭಾನುವಾರ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ವ್ಯವಸ್ಥೆ ಇದೆ. ಅವತ್ತಿನ ದಿನ ಮಾಡಿದ್ದೀವಿ. ನೀವು ಕೂಡ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ, ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ? ತುಂಬ ಸಂತೋಷ ಆಯ್ತು ಸರ್. ಯಾಕೆಂದರೆ ನಾವು ಸುಮಾರು ವರ್ಷ ಆಗಿತ್ತು ಈ ಥರ ಬಾಂಧವ್ಯ ಸೇರೋಕ್ಕೆ ಎಲ್ಲ ಮಾಡಿದಾಗ. ನಮ್ಮ ಸ್ಮಾರಕ ಜಾಗ ಇದ್ದೀರಿ, ನಾವು ಅವತ್ತು ಅವ್ರು ಹುಟ್ಟಬ್ಬ ತೀರ್ಕೊಂಡಿದ್ದ ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಬಂದಂಥ ಅಭಿಮಾನಿಗೆ ದಾಸೋಹ ಎಲ್ಲ ಮಾಡ್ತಿದ್ದೆವು ನಾವು. ಅಲ್ಲಿ ಜಾಗ ಆ ಕ್ಷಣ ಇಲ್ಲ, ಆ ಕ್ಷಣನ ಇಲ್ಲಿ ನಾವು ಸಂಭ್ರಮಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಯ್ತದೆ. ದೇವರು ಇನ್ನೂ ಅಭಿಮಾನಿಗಳಿಗೆ ಇಂಥ ಮಾಡೋಂಥ ಹೆಚ್ಚು ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ. ನಾಡಿನ ಜನತೆಯವರು ಬಂದು ಎಲ್ಲ ಅಭಿಮಾನಿಗಳು ಬಂದು ಈ ಫಿಲಮ್ ನೋಡಿ 25 ವರ್ಷ ಆಗಿರೋಂಥ ಫಿಲಮ್ನ ನೋಡಿ ಬಂದು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ನಾವು. ಥ್ಯಾಂಕ್ ಯು. ನಮ್ಮದು ಏನಂದರೆ ನಮ್ಮದು ಲಯನ್ ವಿಷ್ಣು ಅಭಿಮಾನಿ ಸಂಘ ಅಂತ ನಾಗಪ್ಪ ಬ್ಲಾಕಲ್ಲಿದೆ. ನಾವು ಈ ಚಿಕ್ಕಮ್ಮೆ ಇದು ಆಗ ಸುಮಾರು 74 kg ಪ್ಯೂರ್ಲಿ ಕಂಚಿಂದು ಆಗ ಮಾಡಿಸಿಟ್ಟಿದ್ವಿ. ಇದು ನಮ್ಮದೇನಂದರೆ ವಂಶ ಪರಂಪರೆ ಅಂತ ಏನು ಗೊತ್ತಿಲ್ಲ. ಮಣ್ಣವರಿಂದ ಈಗ ನನಗೆ 56 ವರ್ಷ, ಅವತ್ತಿಂದ ಇವತ್ತವರೆಗೂ. ಅವಾಗ ಏನು ಮಾಡ್ತಿದ್ದೋ ಆಗ ಒಂದು ಪೋಸ್ಟಿಂದ ನಾವು ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ಮತ್ತೊಂದು ಮಾಡ್ತಿದ್ವಿ. ಅಣ್ಣವ್ರು ಇದ್ದಾಗಲೂ ಅಷ್ಟೇ, ಇಲ್ಲದಾಗ ಈಗಲೂ ಅದೇ ಥರ ಮಾಡ್ತಾಯಿದ್ವಿ. ಸೊ ಕಳೆದ ಒಂದು 75 ವರ್ಷ ಹುಟ್ಟಿದಗೋಸ್ಕರ 75 ಕೇಕ್ ಮಾಡಿಸಿದ್ವಿ. ಅದೇ ರೀತಿ 75 ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಟ್ಟಿದ್ವಿ, ಮತ್ತು ಹೆಣ್ಮಕ್ಳಿಗೆ ಸ್ಯಾರಿ ಕೊಟ್ಟಿದ್ವಿ. ಸೊ ಒಂದೇನೆಂದರೆ ನಾವು ಒಂದು ತಿಳ್ಕೊಳ್ಬೇಕಾದ್ರೆ ಆಗ ನಾವು ಮಹಾಭಾರತದಲ್ಲಿ ಕಣ್ಣು ನೋಡಿದ್ವಿ. ಆದರೆ ಈಗಿನ ಜನ್ರೇಷನಲ್ಲೇ ಕರ್ಣ ಅಂದರೆ ನಮ್ಮ ವಿಷ್ಣು ದಾದ. ಸೊ ಅವರು ಏನು ಪಾಲಿಸಿ ಮಾಡ್ತಾಯಿರೋ ಪದ್ಧತಿ ಅದು ನಮ್ಮ ಕೈಲಾದಷ್ಟು ನಮ್ಮ ಅಭಿಮಾನಿಗಳು ಮಾಡ್ಕೊಂಡು ಬರ್ತಾಯಿದ್ವಿ. ಸರ್ ತುಂಬ ನಾವು ಕೋಟಿಗೊಬ್ಬ ಫಿಲಮ್ ರಿಲೀಸ್ ಆದಾಗ ನಾವೆಲ್ಲ 20 ವರ್ಷದ ಹುಡುಗರು, ಚಿಗುರು ಮೀಸೆ ಹುಡುಗರು. ಈಗ 45 ವರ್ಷ ಆಗಿದೆ. ಆದರೆ 45 ವರ್ಷ ಆದಾಗ ನಾವು 20 ವರ್ಷದ ನೆನಪೇ ಕಾಣ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರು ಈ ಕ್ಷಣಕ್ಕೆ ಇದ್ದಿದ್ರೆ ಇತಿಹಾಸ ಇನ್ನೂ ಹೊರಡಲಿ ಯಾರೋ ಚಲನಚಿತ್ರ ನಟರು ಮಾಡೋಕ್ಕಾಗ್ತಿಲ್ಲ, ಇನ್ನು ಆ ಮೆಟ್ಟಿಗೆ ಮಾಡೋರು. ಆದರೆ ಇವತ್ತು ಅವರು ಇಲ್ದಿದ್ದು ನಮ್ಗೆ ತುಂಬ ನೋವಾಯ್ತದೆ. ಅದು ಇದ್ದೇ ಅವರೇ ಅಂತಲೇ ಪ್ರೀತಿ ಭಾವಕವಾಗಿ ನಾವೆಲ್ಲ ಅಭಿಮಾನಿಗಳು ಸೇರಿಸಿ ಮಾಡ್ತಾಯಿದ್ದೀವಿ. ನಮ್ಮ ಶರವಣ ಅವರು ಮುನ್ನಾಳತ್ವದಲ್ಲಿ ಈ ಫಿಲಮ್ಗೋಸ್ಕರ ಕೋಟಿಗೊಬ್ಬಗೋಸ್ಕರ ಅವರು ಮನೆ ಮಠ ಎಲ್ಲ ಬಿಟ್ಟು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಈಗ 101 ಅಡಿ ಕಟೌಟ್ರಿಗೆ ಇತಿಹಾಸ ಸೃಷ್ಟಿಸಬೇಕು ಅಂತ ನಮ್ಮ ಶರವಣ ಅವರು ಕನಿಷ್ಠ ಪಕ್ಷ 7.5 ಲಕ್ಷ ರೂಪಾಯಿಗೆ ಹೂವು ಮಾತಾಡಿ ಅದೊಂದು ಕಟೌಟ್ರಿಗೆ 7.5 ಲಕ್ಷ ರೂಪಾಯಿ ವೆಚ್ಚವನ್ನು ಭರಿಸಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಶರವಣ ಅವ್ರಿಗೆ ಕೈ ಜೋಡಿಸಿ ನಾವೆಲ್ಲ ಕಾರ್ಯಕ್ರಮವನ್ನು ನಾಳೆ ಭಾನುವಾರ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ವ್ಯವಸ್ಥೆ ಇದೆ. ಅವತ್ತಿನ ದಿನ ಮಾಡಿದ್ದೀವಿ.